ಹಾಗಲ್ಲ, ಹಾಲನ್ನು ಹೊತ್ತುಕೊಂಡು ಬಂದವರು. ಹಾಲು ಕಳಿಸಿತು. ಹಾಳು 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 ಅಂದ್ರೆ ನನ್ನ ಜನ, ಅದರಲ್ಲಿ ಹಾಲು ಹಾಳು ಅದನ್ನು ನೀನು ಹಾಲ ಹಾಲ ಅಂತ ಎಣಿಸಿ ಕುಡಿದವನು. ಅದು ಹಾಲಲ್ಲ, ಮತ್ತೆ ಅದು ಹಾಳು ಹಾಲು. ಅದ್ಯಾಕೆ? ಅದು ಹಾಗೆ ಮಾವ, ಒಳ್ಳೆ ಹಾಲಲ್ವಾ? ಒಳ್ಳೆದಲ್ಲ. ಅಲ್ಲ, ನಿನ್ನ ಮನಸ್ಸು ಒಳ್ಳೆದು ಬೇಕಲ್ಲ. ಕಪಟನಾಟಕ ಸೂತ್ರಧಾರಿ ನೀನು. ನಾನು ಕೇಳಿ ಬಲ್ಲೆ, ನಿನ್ನನ್ನೇ ನೀನು ಹೊಗಳಿಕೊಂಡದ್ದು. ಮಧುಸೂದನ ಅಂತ ನೀನೇ ಹೊಗಳಿಕೊಂಡದ್ದಂತೆ. ಅಂತೆ ಕಂತೆಗಳ ಕತೆ ನನಗೆ ಬೇಡ. ಏನಿದ್ರು ನೀನು ದೊಡ್ಡವಂತ ನೀನೇ ಮಾಡಿಕೊಂಡವ. ನಿನ್ನ ವಿಚಾರ ಇಲ್ಲಿ ಕೇಳು. ನೀನು ದೊಡ್ಡ ಮಾಯಾವಿ ಅಂತ ನನಗೆ ಗೊತ್ತು. ನೀನು 16 ವರ್ಷದಲ್ಲಿ ಒಬ್ಬ ಒಳ್ಳೆಯ ಗುರುವಿನ ಕಾಲು ಹಿಡಿದು ಅಷ್ಟಸಿದ್ಧಿಗಳನ್ನು ಕಲಿತವ. ಎಲ್ಲಿ ಏನು ಬೇಕಾದರೂ ತೋರಿಸಿಕೊಂಡವ. ಅಂತಹ ನಿನ್ನ ಮರುಳಾಟಿಕೆಗೆ ಮರಳಾಗುವವ ನಾನಲ್ಲ. ಎಂತದು ಮಾವ, ಯಾವ್ದಾವ್ದೆಲ್ಲ ಮಾತಾಡ್ತಿ ಅಂತ ನನಗೆ ಗೊತ್ತಾಗ. ಯಾಕೆ ಮಾವ, ನಮ್ಮದು ಇನ್ನು 12 ಅಲ್ವಾ? ಈಗ 12. ಇಲ್ಲಿ ಕೇಳು, ನಿನ್ನ ವಿಚಾರವನ್ನು ನನಗೆ ನಾರದರು ಹೇಳ್ತಾರೆ. ಇನ್ನು ಏನಾಗ್ತದೆ ಹಾಗಲ್ಲ, ನನ್ನಿಂದ ಮುಂದೆ ಏನಾಗ್ತದೆ, ಹಿಂದೆ ಏನಾಗ್ತದೆ, ಭೂತ ಭವಿಷ್ಯ ವರ್ತಮಾನ ಇದನ್ನು ಹೇಳಿದ್ದು ನಾನು. ಭೂತನಿ ವಿಚಾರವನ್ನು ಹೇಳ್ತೇನೆ ಕೇಳಿ. ಭೂತನಿ ಬಂದ ಉಳಿತಾಳೆ. ಊರಿನ ಜನರಿಗೆಲ್ಲರಿಗೂ ಕೂಡ ವಿಷವನ್ನು ಉಳಿಸುವುದಕ್ಕೆ ತಮ್ಮ ತಂದ ಅಕಡು ಮೊಲೆಯನ್ನೇ ಸಮರ್ಪಿಸಿದವಳಿದ್ದಾಳೆ. ಮಾವ, ನನಗೂ ಹಾಲು ಕುಡಿಬೇಕಂತ ಮನಸ್ಸಾಯಿತು. ಕೃಷ್ಣ, ನಿನ್ನನ್ನು ನಾನು ಇವತ್ತಲ್ಲ ನಿನ್ನೆ ಕನಸಿನಲ್ಲಿ ಸಹ ನೋಡಿದ್ದೀನಿ. ಹೌದಾ? ಈಗ 12 ಹೇಳಿದ್ದೆಲ್ಲ 32ರವರೆಗೆ ನೋಡಿದ್ದೀನಿ. ಅದು ಹಾಗೆ ಮಾವ. ಹಾಗಿದ್ರೆ ಚಿಕ್ಕದಿದ್ದವ ದೊಡ್ಡದಾಗಿ ಏನೆಲ್ಲ ಮಾಡ್ತೀವಿ, ಏನೆಲ್ಲ ಆಗಿದೆ ಇದನ್ನೆಲ್ಲ ಕಂಡವ. ಹಾಗಿದ್ರೆ ಕಂಡು ಕಾಣದಂತೆ ನಾನು ಯಾಕಿದ್ದೆ? ಹೌದು, ಆದ್ರೆ ಏನು, ಈಗ ನೀನು ನನಗೆ ಕಣ್ಣಲ್ಲಿ ಕಾಣ್ತಾ ಇತ್ತು. ಇದು ವಿದ್ಯೆ ಕಲಿತದಲ್ಲ, ಬುದ್ಧಿ ಕಲಿತದಲ್ಲ. ಮುಂದೆ ಏನಾಗುತ್ತೆ, ನಿನ್ನ ಭವಿಷ್ಯವನ್ನು ಇಟ್ಟಿದ್ದಾರೆ. ನಿನ್ನ ಭವಿಷ್ಯವನ್ನು ಮುರಿಬೇಕು. ನಾನಿಲ್ಲಿ ಕುಳಿತವ ಏನು ಪೂತರಿ ಬಸವಣ್ಣನೆಲ್ಲ ಮುಗಿಸ್ತೇನೆ. ಮತ್ತೆ ನೀವು ಆ ಪೂತರಿ ಬಂದಳ, ಹಾಲು ಕುಡಿಬೇಕಂತ ಮನಸ್ಸಾಯಿತು. ಬಾಯನ್ನು ಕೊಟ್ಟೆ ಮನಕ್ಕೆ. ಚೀಪಿರೆ ಚೀಪಿರೆ ಚೀಪಿರೆ, ಎಷ್ಟು ರುಚಿ ಮಾವ. ಕುಡಿತೇ ಗೊತ್ತಾಗಲಿಲ್ಲ. ಕುಡಿತಾ ಹೋದ ಹಾಗೆ ರಕ್ತ ಬಂತು ಮಾವ. ಕಿರುಚಿಲ್ಲ ಮಾವ. ಕಿರುಚುತ್ತಾ ಇರುವಾಗ ನಾನು ಕುಡಿದೆ ಮಾವ. ಅಲ್ಲಿಗೆ ಸತ್ಯ ವಿಷಯ. ಈಗ ನೀನೇನು ಮಾಡಿದೆ, ಹಾಲು ಕುಡಿದ. ಹೌದು, ಹಾಲು ಕುಡಿದು 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 ನೀನು ನೆತ್ತರನ್ನೂ ಕುಡಿದೆಯಾ? ಬಂತು ಮಾವ. ಅದು ಹುಳಿ ಹುಳಿ ಆದಾಗೂ ಬಂದದ್ದು. ಹಾಗಿದ್ರೆ ನೀನು ನರಭಕ್ಷಕ ಅಲ್ಲ, ಅಸುರ ಭಕ್ಷಕ. ಹಾಗಿದ್ರೆ ಅಸುರರ ಮಾಂಸವನ್ನು ತಿನ್ನವ ನೀನು ಅಸುರ ಅಂತ ಹೇಳಿಯ, ಅದ ದೇವತಾ ಮನುಷ್ಯ ಅಂತ ಹೇಳಿಯ? ಹೇಗೆ ಹೇಳಿಕ್ಕಿಲ್ಲ. ನೀನು ಇಲ್ಲಿಗೆ ಬಂದಿದ್ದೀಯಲ್ಲ, ಇದು ಕೊನೆಯ ಪ್ರವೇಶ. ಇನ್ನು ನಿನಗೆ ಪ್ರವೇಶ ಇಲ್ಲ. ಅಲ್ಲ ಹಿಡಿದು ನಗುತ್ತೀಯಲ್ಲ.